ಹಾಯ್ ಹಲೋ ನಮಸ್ಕಾರ ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನಿಮ್ಮ ಪ್ರಾಪರ್ಟಿ ಮೇಲೆ ಕೇಸ್ ಇದೆಯಾ? ಪ್ರಾಪರ್ಟಿ ಮೇಲೆ ಕೇಸ್ ಇದ್ದರೆ ಪ್ರಾಪರ್ಟಿನ ಮಾರಾಟ ಮಾಡಬಹುದೋ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗೆ ಹೌದು, ಪ್ರಾಪರ್ಟಿನ ಮಾರಾಟ ಮಾಡಬಹುದು. ನಿಮ್ಗೆಲ್ಲರಿಗೆ ಒಂದು ಜನರಲ್ ಮಿಸ್ಕನ್ಸೆಪ್ಷನ್ ಇದೆ. ಏನಂತ? ಪ್ರಾಪರ್ಟಿ ಮೇಲೆ ಕೇಸ್ ಇದ್ದರೆ ಪ್ರಾಪರ್ಟಿನ ಮಾರಬಾರ್ದು ಅಂತ ಒಂದು ಜನರಲ್ ಮಿಸ್ಕನ್ಸೆಪ್ಷನ್ ಇದೆ. ಆದರೆ ಅಲ್ಲ, ಪ್ರಾಪರ್ಟಿ ಮೇಲೆ ಕೇಸ್ ಇದ್ರೂ ಪ್ರಾಪರ್ಟಿನ ಮಾಡಬಹುದು. ಬಟ್ ಯಾವ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ ಅಂದರೆ, ನೀವೊಂದು ಇಂಜಂಕ್ಷನ್ ಸೂಟ್ ಅಥವಾ ಸ್ಟೇ ಆರ್ಡರ್ ಕೋರ್ಟಿಂದ ತಗೊಂಡಿದ್ದೀರಾ ಅಂದರೆ ಅಂತಹ ಸಂದರ್ಭಗಳಲ್ಲಿ ನೀವು ಆ ಪ್ರಾಪರ್ಟಿನ ಮಾರೋಕ್ಕಾಗಲ್ಲ. ಇವಾಗ ಜನರಲ್ ಆಗಿ ಎಲ್ಲರಿಗೂ ಏನು ಗೊತ್ತಿದೆ, ಇವಾಗ ಪ್ರಾಪರ್ಟಿ ಮೇಲೆ ಕೇಸ್ ಆಗಿಬಿಟ್ರೆ ಒಂದು 20-25 ಇಯರ್ಸ್ ಆ ಕೇಸ್ ಹೋಗ್ತಾನೇ ಇರುತ್ತೆ. ಲೋವರ್ ಕೋರ್ಟ್ಸಿಂದ ಹೈಯರ್ ಕೋರ್ಟ್ಸ್ಗೆ ಹೋಗಿ, ಹೈಯರ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಆ ಕೇಸ್ ನಡೀತಾನೇ ಇರುತ್ತೆ. ಅಪೀಲ್ ಮೇಲೆ ಅಪೀಲ್ ಆಗ್ತಾನೆ ಇರುತ್ತೆ. ಸೊ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಇದನ್ನ ಮುಕ್ತಿನೇ ಸಿಗಲ್ಲ. ಆ್ಯಂಡ್ ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಟು ಬೈ ದ ಪ್ರಾಪರ್ಟಿ. ಆದರೆ ಈ ಸಿಚುವೇಷನಲ್ಲಿ ನೀವೇನು ಹುಷಾರಾಗಿ ನೀವು ನೋಡ್ಕೊಳ್ಬೇಕಂದ್ರೆ, ಯಾರು ಖರೀದಿ ಮಾಡ್ತಿದ್ದಾರೋ ಇಂಥ ಲಿಟಿಗೇಷನ್ ಪ್ರಾಪರ್ಟಿನ ನೀವೇನು ಎನ್ಶೋರ್ ಮಾಡಬೇಕು ಅಂದರೆ, ನೀವು ಯಾರ ಹತ್ರ ಖರೀದಿ ಮಾಡ್ತಾ ಇದ್ದೀರಾ ಅವ್ರಿಗೇನೆ ಆ ಪ್ರಾಪರ್ಟಿ ಬರುತ್ತಾ ಅಂತ ನಿಮ್ದು ಒಂದು ವ್ಯಾಲ್ಯೂಯೇಷನ್ ಮಾಡಿಕೊಂಡು, ನೀವು ಅದನ್ನೆಲ್ಲ ಎನ್ಶೋರ್ ಮಾಡಿಕೊಂಡು ಮಾತ್ರ ನೀವು ಖರೀದಿ ಮಾಡಿ. ಸೊ ಈ ಲಿಟಿಗೇಷನ್ ಇರೋ ಲ್ಯಾಂಡ್ ಖರೀದಿ ಮಾಡೋರಿಗಂತೂ ನಿಜ ತುಂಬ ಗಡ್ಸ್ ಇರಬೇಕು. ಇದು ನಡೀತಾನೆ ಇರುತ್ತೆ. ಇಲ್ ಕೀಪ್ ಆನ್ ಗೋಯಿಂಗ್. ಇದನ್ನ ಹೇಗೆ ನೀವು ಅವಾಯ್ಡ್ ಮಾಡ್ಬೋದು ಅಂದರೆ, ಯಾರು ಕೇಸ್ ಹಾಕ್ಕೊಂತಾರಲ್ಲ ಪ್ಲೇಂಟಿಫ್ಸ್, ಈ ಪ್ರಾಪರ್ಟಿನ ಮಾರಾಟ ಮಾಡಬಾರ್ದು ಅಂದರೆ ನಾವು ಇಂಜಂಕ್ಷನ್ ಸೂಟ್ ಅಂತ ಕರಿತೀವಿ. ಐದರ್ ಇಂಜಂಕ್ಷನ್ ಸೂಟ್ ಅಥವಾ ಅಟ್ಯಾಚ್ಮೆಂಟ್ ಬಿಫೋರ್ ಪ್ರಾಪರ್ಟಿ. ಸೊ ಯಾರು ಕೇಸ್ ಹಾಕ್ಕೊಂತೀರಲ್ವಾ, ಯಾರಿಗೆ ಪ್ರಾಪರ್ಟಿ ಮಾರಬಾರ್ದು, ಈ ಡಿಫೆಂಡೆನ್ಸು ಅಥವಾ ಆಪೋಸಿಟ್ ಪಾರ್ಟಿ ಈ ಪ್ರಾಪರ್ಟಿನ ಮಾರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಗೆ 2 ರಿಲೀಸ್ ಅವೈಲೇಬಲ್ ಇರುತ್ತೆ. ಯಾವುದು? ಒಂದು ಇಂಜಂಕ್ಷನ್ ಅಂತ ಕರಿತೀವಿ, ಇನ್ನೊಂದು ಬಂದು ಅಟ್ಯಾಚ್ಮೆಂಟ್ ಬಿಫೋರ್ ಪ್ರಾಪರ್ಟಿ. ಈ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್, ಈ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ನ ತಗೊಳ್ಳೋದು ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಕನ್ವಿನ್ಸ್ ಮಾಡಿ ಅಟ್ಯಾಚ್ಮೆಂಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಸೊ ನೀವು ಅದರ ಬದಲು ಏನು ತೊಗೊಳ್ಬೋದು ಅಂದರೆ ಇಂಜಂಕ್ಷನ್ ತೊಗೊಳ್ಬೋದು. ಇಂಜಂಕ್ಷನ್ ಅಂದರೆ ಏನು ಅಂದರೆ, ಪ್ರಾಪರ್ಟಿನ ಮಾರಾಟ ಮಾಡಬಾರ್ದು ಅವರು. ಈ ಪ್ರಾಪರ್ಟಿ ನಮಗೆ ಬರಬೇಕಾಗಿದೆ, ನಾವು ಪೊಸೆಷನಲ್ಲಿ ಇದ್ವಿ, ಈ ಪ್ರಾಪರ್ಟಿನ ಅವರು ಯಾರಿಗೂ ಮಾರಬಾರ್ದು, ಮಾರಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ ಅಂತ ಇದನ್ನೆಲ್ಲ ನೀವು ಜಡ್ಜ್ಗೆ ಸ್ಯಾಟಿಸ್ಫೈ ಮಾಡಿದ್ರೆ ಜಡ್ಜ್ ಕ್ಯಾನ್ ಪಾಸ್ ಅನ್ ಆರ್ಡರ್ ಆಫ್ ಇಂಜಂಕ್ಷನ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಇಂಜಂಕ್ಷನ್? ಇಟ್ ಇಸ್ ಅ ಸ್ಟೇ ಆರ್ಡರ್. ಸೊ ದರ್ ಆರ್ 2 ಕೈಂಡ್ ಆಫ್ ಇಂಜಂಕ್ಷನ್. ಒಂದು ಪರ್ಮನೆಂಟು ಕೊಡ್ಬೋದು, ಟೆಂಪ್ರವರಿ ಕೊಡ್ಬೋದು. ಟೆಂಪ್ರವರಿ ಅಂದರೆ ಕೇಸ್ ಆಗೋ ತನಕ ಈ ಪ್ರಾಪರ್ಟಿನ ಮಾರಕ್ಕಾಗಲ್ಲ ಅಂತ ಟೆಂಪ್ರವರಿ ಅಂತ ಕರಿತೀವಿ. ಪರ್ಮನೆಂಟ್ ಅಂದರೆ ಇದನ್ನು ಮಾರಾಟ ಮಾಡಲೇಬಾರ್ದು ಅಂದರೆ ಆಪೋಸಿಟ್ ಅವರು, ನಾಟ್ ದ ಪ್ಲೇಂಟಿಫ್, ಆಪೋಸಿಟ್ ಅವರು ಯಾರು ಅವ್ರ ಹೆಸರು ಹೇಳಿದ್ದಾರೆ, ಯಾರು ಡಿಫೆಂಡೆಂಟ್ಸ್ ಇದ್ದಾರೆ ಅವರು ಪ್ರಾಪರ್ಟಿನ ಮಾರಲೇಬಾರ್ದು ಅಂತ ಒಂದು ಆರ್ಡರ್ನ ತಗೊಳ್ಳೋದಕ್ಕೆ ನಾವು ಇಂಜಂಕ್ಷನ್ ಸೂಟ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವಾಗ ಇಂಜಂಕ್ಷನ್ ಸೂಟ್ ಹಾಕ್ಕೊತೀರೋ ಆವಾಗ ಎನ್ಶೋರ್ ಸಬ್ ರಿಜಿಸ್ಟ್ರಾರ್ನ ಪಾರ್ಟಿ ಮಾಡಬೇಕು. ನೀವು ಪಾರ್ಟಿ ಮಾಡಿದಾಗ ಈಗ ಕೋರ್ಟ್ ಡೈರೆಕ್ಟ್ ಮಾಡುತ್ತೆ, ಇದನ್ನು ಯಾರಿಗೂ ನೀವು ಟೈಟಲ್ ಡೀಡ್ಸ್ನ ಟ್ರಾನ್ಸ್ಫರ್ ಮಾಡಬೇಡಿ, ಆ್ಯಂಡ್ ಏನಾದರೂ ಎನ್ಕಂಬ್ರೆನ್ಸ್ ಇದ್ದರೆ ಅದನ್ನು ಕೂಡ ಮಾಡಬೇಡಿ ಅಂತ ಹೇಳಿಬಿಟ್ಟು ಒಂದು ಆದೇಶ ನೀವು ಕೋರ್ಟಿಂದ ತೊಗೊಳ್ಬೇಕು. ಇನ್ ಕೇಸ್ ನೀವು ಅವ್ರನ್ನ ಪಾರ್ಟಿ ಮಾಡ್ದಿರಾ ನೀವೇನಾದರೂ ಆರ್ಡರ್ಸ್ನ ತೊಗೊಂಡ್ಬಿಟ್ರೆ ಕೋರ್ಟಿಂದ, ನೀವೇನು ಮಾಡಬೇಕು ಅಂದರೆ ಸಬ್ ರಿಜಿಸ್ಟರ್ ಹತ್ರ ಹೋಗಿ ಅದನ್ನು ರಿಜಿಸ್ಟ್ರಿ ಮಾಡಿಸ್ಬೇಕು. RTCಯಲ್ಲಿ ಪಾನಿಯಲ್ಲೆಲ್ಲ ಬರೋ ಹಾಗೆ ನೀವು ಸಬ್ ರಿಜಿಸ್ಟ್ರಾರ್ಗೆ ತೋರಿಸ್ಬಿಟ್ಟು ಕೋರ್ಟಿಂದ ಆದೇಶ ಇದೆ, ಈ ಪ್ರಾಪರ್ಟಿನ ಮಾರಂಗಿಲ್ಲ, ಆ್ಯಂಡ್ ಏನು ಥರ್ಡ್ ಪಾರ್ಟಿ ರೈಟ್ಸ್, ಟೆನೆನ್ಸಿ ಆಗಲಿ ಏನಾದರೂ ಇರಲಿ ಕ್ರಿಯೇಟ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ನೀವು ಕೋರ್ಟಿಂದ ಆದೇಶ ತಗೊಳ್ಬಹುದು. ಇನ್ನೊಂದು ಕೊಡ್ತಾರೆ, ಸ್ಟೇಟಸ್ ಕೋ ಅಂತ ಕರಿತೀವಿ. ಸೊ ಸ್ಟೇಟಸ್ ಕೋ ಅಂದರೆ ಏನಂದರೆ, ಪ್ರಾಪರ್ಟಿ ಇವಾಗ ಹೆಂಗಿದೆಯೋ ಹಂಗೆ ಇರಬೇಕು, ಬೇರೆ ಏನು ಅದನ್ನು ಮಾಡಬಾರ್ದು ಅಂತ ಸ್ಟೇಟಸ್ ಕೋ ಅಂತ ಕರಿತೀವಿ. ಸೊ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಡುತ್ತೆ. ಸೊ ಇಂತಹ ರಿಲೀಫ್ಸ್ ಇದ್ದರೆ ಮಾತ್ರ ಒಂದು ಪ್ರಾಪರ್ಟಿನ ಮಾರಾಟ ಮಾಡೋಕ್ಕೆ ಬರಲ್ಲ. ಇಂತಹ ರಿಲೀಫ್ಸ್ ಏನಾದರೂ ಪ್ಲೇಂಟಿಫ್ಸೋ ಅಥವಾ ಡಿಫೆಂಡೆನ್ಸೋ ತಗೊಂಡಿಲ್ಲ ಅಂದರೆ ಮಾತ್ರ ನೀವು ಪ್ರಾಪರ್ಟಿನ ಮಾರಬಹುದು. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.